ಪಿಸಿ ಪರೀಕ್ಷೆ ಬರೆಯುವ ಪ್ರತಿಯೊಬ್ಬ ಅಭ್ಯರ್ಥಿಯೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕಂದರೆ ನೀವು ಇಂದು ಮಾಡುವ ಒಂದು ಸಣ್ಣ ಬದಲಾವಣೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಸಾವಿರಾರು ಅಭ್ಯರ್ಥಿಗಳು ಕನಸು ಕಾಣುತ್ತಾರೆ, ಆದರೆ ಕೆಲವೇ ಜನರು ಯೂನಿಫಾರ್ಮ್ ಧರಿಸುತ್ತಾರೆ. ಆ ಕೆಲವರಲ್ಲಿ ನಿಮ್ಮ ಹೆಸರೂ ಇರಬೇಕಾದರೆ ಇಂದಿನಿಂದಲೇ ಈ ಅಭ್ಯಾಸಗಳನ್ನು ಆರಂಭಿಸಿ. ಭಾಗ 1. ಕನಸಿಗೆ ಬೆಲೆ ಇದೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಕೇವಲ ಒಂದು ಸರ್ಕಾರಿ ಉದ್ಯೋಗವಲ್ಲ. ಅದು ಜವಾಬ್ದಾರಿ, ಗೌರವ ಮತ್ತು ಸಮಾಜದ ಸೇವೆಯ ಸಂಕೇತ. ಆದರೆ ಒಂದು ಸತ್ಯ ನೆನಪಿಡಿ, ಕನಸು ಉಚಿತ, ಆದರೆ ಅದನ್ನು ನಿಜವಾಗಿಸಿಕೊಳ್ಳಲು ಪ್ರತಿದಿನ ಬೆಲೆ ಕಟ್ಟಬೇಕು. ಆ ಬೆಲೆ ಎಂದರೆ ಬೆಳಿಗ್ಗೆ ಬೇಗ ಏಳುವುದು, ಪ್ರತಿದಿನ ಓದುವುದು, ದೈಹಿಕ ಅಭ್ಯಾಸ ಮಾಡುವುದು, ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾದ ಸಮಯವನ್ನು ಕಡಿಮೆ ಮಾಡುವುದು. ಭಾಗ 2. ನಿಮ್ಮ ದೊಡ್ಡ ಶತ್ರು. ಪಿಸಿ ಪರೀಕ್ಷೆಯಲ್ಲಿ ನಿಮ್ಮ ದೊಡ್ಡ ಶತ್ರು ಪ್ರಶ್ನಪತ್ರಿಕೆ ಅಲ್ಲ, ಅದು ನಾಳೆಯಿಂದ ಓದುತ್ತೇನೆ ಎನ್ನುವ ಅಭ್ಯಾಸ. ಪ್ರತಿದಿನ ಕೇವಲ ಒಂದು ದಿನ ಮುಂದೂಡುತ್ತಾ ಹೋದರೆ ಪರೀಕ್ಷೆಯ ದಿನ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ. ಇಂದೇ ಆರಂಭಿಸಿ. ಭಾಗ 3. ದಿನಕ್ಕೆ 6 ಗಂಟೆಯ ಪ್ಲಾನ್. ನಿಮ್ಮ ಬಳಿ 24 ಗಂಟೆಗಳಿವೆ. 6 ಗಂಟೆ ಓದಿದರೆ ಸಾಕು. 2 ಗಂಟೆ ಸಾಮಾನ್ಯ ಜ್ಞಾನ, 1 ಗಂಟೆ ಕನ್ನಡ, 1 ಗಂಟೆ ಗಣಿತ, 1 ಗಂಟೆ ರೀಸನಿಂಗ್, 1 ಗಂಟೆ ಹಿಂದಿನ ಪ್ರಶ್ನಪತ್ರಿಕೆ ಮತ್ತು ಮಾಕ್ ಟೆಸ್ಟ್. ಪ್ರತಿದಿನ ಇದನ್ನು ಪಾಲಿಸಿದರೆ ನಿಮ್ಮ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಭಾಗ 4. ಪಿಇಟಿ ಕೂಡ ಅಷ್ಟೇ ಮುಖ್ಯ. ಬರವಣಿಗೆ ಪರೀಕ್ಷೆಯಲ್ಲಿ ಪಾಸಾದರೂ ದೈಹಿಕ ಪರೀಕ್ಷೆಯಲ್ಲಿ ವಿಫಲವಾದರೆ ಪ್ರಯೋಜನವಿಲ್ಲ. ಪ್ರತಿದಿನ 5 ರಿಂದ 8 ಕಿಲೋಮೀಟರ್ ಓಟ, ಪುಷಪ್ಸ್, ಸ್ಕ್ವಾಟ್ಸ್, ಸ್ಟ್ರೆಚಿಂಗ್, ಸರಿಯಾದ ಆಹಾರ ಮತ್ತು ನಿದ್ರೆ. ದೇಹ ಮತ್ತು ಮನಸ್ಸು ಎರಡೂ ಬಲವಾಗಿರಬೇಕು. ಭಾಗ 5. ಸೋಲನ್ನು ಹೇಗೆ ನೋಡಬೇಕು? ಮೊದಲ ಮಾಕ್ ಟೆಸ್ಟ್ನಲ್ಲಿ ಕಡಿಮೆ ಅಂಕ ಬಂದರೆ ಬೇಸರ ಪಡಬೇಡಿ. ಅದು ನಿಮ್ಮ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ, ಅದು ನೀವು ಇನ್ನೇನು ಕಲಿಯಬೇಕು ಎಂಬುದನ್ನು ತೋರಿಸುತ್ತದೆ. ಪ್ರತಿ ತಪ್ಪು ಮುಂದಿನ ಯಶಸ್ಸಿನ ಮೆಟ್ಟಿಲು. ಭಾಗ 6. ಯಶಸ್ವಿ ಅಭ್ಯರ್ಥಿಗಳ ರಹಸ್ಯ. ಯಶಸ್ವಿಯಾದ ಅಭ್ಯರ್ಥಿಗಳು ಹೆಚ್ಚು ಬುದ್ಧಿವಂತರಲ್ಲ, ಅವರು ಹೆಚ್ಚು ಶಿಸ್ತು ಪಾಲಿಸುತ್ತಾರೆ. ಅವರು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಸಾಗುತ್ತಾರೆ. ಕನ್ಸಿಸ್ಟೆನ್ಸಿ, ಅದೇ ಅವರ ದೊಡ್ಡ ಶಕ್ತಿ. ಭಾಗ 7. ನಿಮ್ಮ ಕುಟುಂಬವನ್ನು ನೆನಪಿಸಿಕೊಳ್ಳಿ. ಓದಲು ಮನಸ್ಸಾಗದ ದಿನ ನಿಮ್ಮ ತಂದೆ ತಾಯಿಯ ಕಷ್ಟವನ್ನು ನೆನಪಿಸಿಕೊಳ್ಳಿ. ಅವರು ನಿಮ್ಮ ಯಶಸ್ಸಿಗಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಎಂದು ಯೋಚಿಸಿ. ಆ ಯೋಚನೆಯೇ ನಿಮ್ಮನ್ನು ಮತ್ತೆ ಪುಸ್ತಕದ ಕಡೆ ಕರೆದೊಯ್ಯುತ್ತದೆ. ಭಾಗ 8. ಕೊನೆಯ ಸಂದೇಶ. ಒಂದು ದಿನ ನಿಮ್ಮ ಹೆಸರನ್ನು ಆಯ್ಕೆ ಪಟ್ಟಿಯಲ್ಲಿ ನೋಡುತ್ತೀರಿ. ಯೂನಿಫಾರ್ಮ್ ಧರಿಸಿ ಮನೆಯೊಳಗೆ ಕಾಲಿಡುತ್ತೀರಿ. ನಿಮ್ಮ ತಂದೆ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಕಾಣುತ್ತೀರಿ. ಆ ದಿನಕ್ಕಾಗಿ ಇಂದಿನ ಪ್ರತಿಯೊಂದು ಗಂಟೆಯನ್ನೂ ಸರಿಯಾಗಿ ಬಳಸಿಕೊಳ್ಳಿ. ನೆನಪಿಡಿ, ಕನಸು ಕಾಣುವವರು ಸಾವಿರಾರು, ಆದರೆ ಆ ಕನಸಿಗಾಗಿ ಪ್ರತಿದಿನ ಶ್ರಮಿಸುವವರೇ ಪೊಲೀಸ್ ಯೂನಿಫಾರ್ಮ್ ಧರಿಸುತ್ತಾರೆ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದ್ದರೆ ಲೈಕ್ ಮಾಡಿ, ನಿಮ್ಮ ಪಿಸಿ ಪರೀಕ್ಷೆ ಬರೆಯುತ್ತಿರುವ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.